ಸ್ನೇಹಿತರೆ ಬನ್ನಿ, ಇಲ್ಲಿ ವಿ ಫಾರ್ ಯು ಅನ್ನೋ ಒಂದು ಸಂಸ್ಥೆ ಇದೆ. ಮದ್ಯಪಾನ, ಧೂಮಪಾನ, ಬೇರೆ ಬೇರೆ ಚಟಗಳನ್ನೆಲ್ಲ ಬಿಡಿಸುವಂಥ ಸಂಸ್ಥೆ ಇದು. ಇವರ ಸ್ನೇಹಿತರದು. ಅಲ್ಲಿ ಯಾವ ಥರ ಪ್ರೊಸೆಸಿಂಗ್ ನಡೆಯುತ್ತೆ, ಯಾವ ಥರ ಕರ್ಕೊಂಡು ಹೋಗ್ತಾರೆ, ಏನು ಎತ್ತ ಎಲ್ಲ ಬನ್ನಿ ಕೇಳೋಣ, ವಿಚಾರಿಸೋಣ. ಬನ್ನಿ ಸ್ನೇಹಿತರೆ. ನಿಮ್ಮದು ಸ್ನೇಹಿತರದ್ದು ವಿ ಫಾರ್ ಯು ಅಂತ ಸಂಸ್ಥೆ ಇದೆಯಲ್ಲ, ಧೂಮಪಾನ ಕುಡಿತ ಎಲ್ಲ ಬಿಡಿಸುವಂಥ ಸಂಸ್ಥೆ ಇದೆಯಲ್ಲ, ಅದರ ಯಾವ ಥರ ಕರ್ಕೊಂಡು ಹೋಗ್ತೀರಾ, ಏನು ಯಾವ ಥರ ಪ್ರೊಸೆಸಿಂಗ್ ನಡೆಯುತ್ತೆ ಸ್ವಲ್ಪ ಹೇಳಿ ಅಣ್ಣ ದಯವಿಟ್ಟು. ನಾವು ಅವ್ರಿಗೆ ಕಾರ್ಡ್ಗಳು ಕೊಡ್ತಾ ಇರ್ತೀವಿ, ವಿಸಿಟಿಂಗ್ ಕಾರ್ಡು. ಕೆಲವ್ರಿಗೆ ಆಟೋದಲ್ಲಿ ಕೂತ್ಕೊಂಡು ಅವ್ರಿಗೆ ಕೇಳ್ತೀವಿ, ನಿಮ್ಮ ಯಜಮಾನ್ ಏನು ಕೆಲಸ ಮಾಡ್ತಾರೆ, ಮಕ್ಕಳು ಇಲ್ಲ ಅಣ್ಣ ಈ ಥರ ಕೂತ್ಕೊಂಡು ಈ ಥರ ಅಡ್ಮಿಟ್ ಆಗಿದ್ದಾರೆ, ಈ ಥರ ಮನೆಗೆ ತಂದಾಕಲ್ಲ ಮಾಡಲ್ಲ, ನಾವು ಕೆಲ್ಸಕ್ಕೆ ಹೋಗ್ತೀವಿ, ಮನೆ ಕೆಲಸ ಅಲ್ಲಿ ಇಲ್ಲಿ ಹೋಗ್ತೀವಿ ಅಂತ ಹೇಳ್ತಾರೆ. ಹೌದನಕ್ಕ, ನೋಡಿ ಕಾರ್ಡ್ ತೊಗೊಳ್ಳಿ, ಏನೋ ಸಮಸ್ಯೆ ಇದ್ರೆ ಹೇಳಿ ಅಂತ ಹೇಳ್ತೀವಿ. ಊಟ ಐಟಮ್ ಮಾಡಿಲ್ಲ, ಕೈಗೆ ಕಾಲು ಸೇಫ್ ಬಂತು, ಕಾಲು ಉಟ್ಕೊಳ್ಳೋದು, ಏನೋ ಪ್ರಾಬ್ಲಮ್ ಇದ್ರೆ ಹೇಳಿ, ನೀವು ಸೇರ್ಸೋಕ್ಕೆ ಏನಾದರೂ ಹೇಳಿ ಅಂತೀವಿ. ಅವಾಗ ಪಾಪ ಅವರು ಹೇಳ್ತಾರೆ, ಬರ್ಕೊಂಡ್ಬಂದಿರ್ತಾರೆ, ನಾವು ಎಷ್ಟು ಮಾಡಿ ಸೇರ್ಕೊಂತೀವಿ ಹೇಳಿ 3 ತಿಂಗಳು ಅಂತ ಕರ್ಕೊತೀವಿ. ಅವ್ರ ಕೈಲಿ ಫೀಸ್ ಕಟ್ಟೋಕ್ಕಾಗಲ್ಲ, ಪೇಷಂಟ್ಗೆ ಆಚೆನೂ ಬಿಡೋಲ್ಲ ನಾವು. ತಿರ್ಗಿ ಅಲ್ಲೇ ಕೆಲಸ ಮಾಡಿಸ್ಕೊಂಡು ಅಲ್ಲೇ ಇಟ್ಕೊಳ್ಳೋ ಥರ ಮಾಡ್ತೀವಿ. ಫೀಸ್ ಕಟ್ಟಾಗಿ 3 ತಿಂಗಳಾದ್ಮೇಲೆ ಅಲ್ಲೇ ಇಲ್ಲೇ ಚೆನ್ನಾಗಿ ಆರೋಗ್ಯ ಕಾಪಾಡ್ಕೊಂಡು ಆಮೇಲೆ ನೀವು ಅದು ಕೆಟ್ಟ ಚಟ ಬಿಡಿಸೋದಲ್ಲದೆ ಅಲ್ಲಿ ಕೆಲಸನೂ ಕೊಡ್ತೀರಾ? ಕೆಲಸ ಬೇರೆ ಕಡೆ ಕೊಡಿಸ್ತೀವಿ, ಬೇರೆ ಕಡೆನೂ ಕೊಡಿಸ್ತೀರಾ? ಬೇರೆ ಕಡೆ ಕೊಡಿಸ್ತೀವಿ. ಕೆಲಸ ಏನು ಕೆಲಸ ಮಾಡ್ತಾರೆ ಆ ಕೆಲಸ ಕೊಡಿ. ಈಗ ಪ್ರೊಸೆಸಿಂಗ್ ಯಾವ ಥರ ನಡೆಯುತ್ತಣ್ಣ ಅಲ್ಲಿ? ಪ್ರೊಸೆಸಿಂಗ್ ಎಲ್ಲ ಟೈಮ್ ಸರಿಯಾಗಿ ಎದ್ದೇಳಬೇಕು, ಕಟಿಂಗ್ ಶೇವಿಂಗ್ ಎಲ್ಲ ಮಾಡಬೇಕು, ದಿನ ಸ್ನಾನ ಮಾಡಬೇಕು, ಅವೆಲ್ಲ ಟೈಮ್ ಸರಿ ಮಲಗಬೇಕು. 1 ಗಂಟೆ ಮಲ್ಕೋಬೇಕು, 4 ಗಂಟೆಗೆ ಎದ್ದೇಳಬೇಕು. ಧ್ಯಾನ ಮಾಡಿಸ್ತೀರಾ, ಮೆಡಿಟೇಷನ್ ಮಾಡಿಸ್ತೀರಾ? ಪ್ರಾರ್ಥನೆ ಮಾಡ್ತೀವಿ, ಸ್ಟೆಪ್ಸು ಪ್ರೇಯರ್ಸು ಎಲ್ಲ ಇರುತ್ತೆ. ದಿನ ಒಂದು 50 ಸರ್ತಿ ಪ್ರೇಯರ್ ಇರ್ತದೆ. ಆಮೇಲೆ ಆವಾಗ ಕ್ಲಾಸ್ಗೆ ಕೌನ್ಸಿಲರ್ ಬರ್ತಾರೆ ಕ್ಲಾಸ್ ಮಾಡೋಕ್ಕೆ. ಅವಾಗ ಕೂತ್ಕೋಬೇಕು, ಈಗ ಮುಖ ಕಟ್ಕೊಂಡು ಪ್ರಾರ್ಥನೆ ಮಾಡಬೇಕು. ಅದೇನೇನು ಹೇಳ್ತಾರೆ ಅದನ್ನು ತಲೆಗೆ ಹಾಕೋಬೇಕು. ಆ ಥರ ಎಲ್ಲ ಇರುತ್ತೆ. 1 ತಿಂಗಳು 2 ತಿಂಗಳು ಎಲ್ಲ ಇದು ರೆಡಿ ಆಗಲ್ಲ. 90 ಡೇಸ್ ಪ್ರೋಗ್ರಾಮ್ ಇದು. 3 ತಿಂಗಳು ಬೇಕು ಕಂಟಿನ್ಯೂಸ್ಲಿ ಇದು ಬಿಡಬೇಕು ಅಂದರೆ. 90 ಡೇಸ್ ಬೇಕೇ ಬೇಕು. ನೀವು 1 ತಿಂಗಳು 2 ತಿಂಗಳು ತೋರಿಸಿದ್ರೆ ಅವ್ರು ರಿಲ್ಯಾಕ್ಸ್ ಆಗ್ತಾರೆ. ನೀವು ಒದ್ದಾಡ್ತಾರೆ. ಮಾಮೂಲಿ ದೆವ್ವ ಹಿಡ್ದಂಗೆ ಇದು ಕಾಯಿಲೆ. ನೀವೇನೇ ಹೇಳಿದ್ರೆ ಕೇಳಲ್ಲ. ಈಗಿನ ಜನ್ರೇಷನ್ ಹುಡುಗರಿಗೆ ಏನು ಹೇಳ್ತೀರಣ್ಣ? ಈಗಿನ ಜನರಿಗೆ ಒಳ್ಳೆ ಸಹವಾಸ ಮಾಡಿ, ಒಳ್ಳೆ ಬುದ್ಧಿ ಕಲೀರಿ. ಒಳ್ಳೆ ಮಾಡಿದ್ರೆ ಒಳ್ಳೆ ರಿಸಲ್ಟು. ಕೆಟ್ಟ ಮಾಡಿದ್ರೆ ಕುಡಿದು ಒದ್ದಾಡ್ತಾರೆ. ನಾವು ಕುಡಿದು ಎಲ್ಲ ಹಾಳು ಮಾಡ್ಕೊಂಡು ಜೀವನನೇ ಹಾಳು ಮಾಡ್ಕೊಂಡಿದ್ದೀವಿ. ಹೆಂಡತಿ ಮತ್ತು ಯಾರು ಗೆದ್ದಲಿಲ್ಲ. ಈಗ ಕುಡಿತಾರಲ್ಲ ಬರೋದ್ರಿಂದ ಯಾರೂ ಬರೋದಿಲ್ಲ. ಹಳೇದು ಜ್ಞಾಪನ ಮಾಡ್ಕೊತಾರೆ. ಕುಡಿತದಲ್ಲಿ ಏನೇನು ಮಾಡ್ತಿದ್ದೆ ಹಳೇದು ಜ್ಞಾಪನ ಮಾಡ್ಕೊತಾರೆ. ಸೊ ನಮಗೆ ಬೇಡ, ನನಗೆ ನಾನು ಬದುಕ್ತಾ ಇದ್ದೀನಿ, ಬೇರೆಯಿಂದ ನನಗೇನು ಇದಿಲ್ಲ. ಅವ್ರಿಗೆ ಮಾಡ್ತಾರೆ, ನಾನು ಕರೆಕ್ಟಾಗಿದ್ದೀನ, ಕರೆಕ್ಟಾಗಿದ್ದೀನಿ ಬೇರೆ ಹೇಳ್ತೀವಿ. ಕಾಲೇಜಲ್ಲಿ ಗಾಡೀಲಿ ಕೂತ್ಕೊಂಡು ಹೇಳ್ತೀವಿ, ಕೆಟ್ಟಾಗಿದೆ ಬೀಳ್ಬಾಡ್ರಪ್ಪ, ಗಾಂಜಾಗೆಲ್ಲ ಬೀಳ್ಬೇಡಿ ಅಂತ ಹೇಳ್ತೀವಿ. ಮೊನ್ನೆ ಒಂದು ಪೇಷಂಟ್ ಕರ್ಕೊಂಡೋಗಿ 2 ದಿನದ ಬಂತು ಗಾಂಜಾ ಅಂತ ಹೇಳಕ್ಕೆ. ಮಲೇಶ್ವರಂ 7 ದಿನದ ಕಾಲೇಜಲ್ಲಿ ಆಯನೇ ಮಾಡ್ತಾಯಿದ್ದು ಗಾಂಜಾ. ಆಮೇಲೆ ಮಲೇಶ್ವರಂ ಸ್ಟೇಷನ್ ಇನ್ಸ್ಪೆಕ್ಟ್ರು ಗಾಂಜಾ ತೆಗೆದು ಎಲ್ಲ ಎತ್ಕೊಂಡು ಹೋಗಿ ಸ್ಟೇಷನ್ಗೆ, ಅವಳನ್ನ ಸ್ಟೇಷನ್ಗೆ ಬಿಟ್ವಿ. ಅವಳಿಗೆ ಯಾರು ಕೊಡ್ತಾರೆ ಅದನ್ನು ಎಂಕ್ವೈರಿ ಮಾಡ್ತೀವಿ. ಹಿಂಗೆ ಮೊನ್ನೆ ಲಾಲ್ಬಾಗ್ ಹತ್ರ ಟ್ಯಾಬ್ಲೆಟ್ಸ್ ಮಾಡ್ತಾಯಿದ್ದ ತಗೊಂಡು ಜಯನಗರ ಸ್ಟೇಷನ್ಗೆ ಹಾಕಿದ್ವಿ. ಹಿಂಗೆ ಹಿಡಿದು ಕೊಡ್ತಾ ಇರ್ತೀವಿ ನಾವು. ಅವ್ರಿಗೆ ಗೊತ್ತಾಗಲ್ಲ ರಿಯಾ ಬರ್ಗರ ಏನು ಎತ್ತ ಅಂತ ಗೊತ್ತಾಗುತ್ತೆ. ಬೇರೆ ಪಬ್ಲಿಕ್ ಗೊತ್ತಾಗಲ್ಲ ಅದು ಏನು ಟ್ಯಾಬ್ಲೆಟ್ ಏನಕ್ಕೆ ಅಂತ. ಈ ಥರ ಎಲ್ಲ ಮಾಡ್ತೀವಿ ಸರ್ ನಾವು. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಣ್ಣ, ತುಂಬ ಧನ್ಯವಾದಗಳು ನಿಮಗೆ. ಇದೇ ಥರ ಕೆಲಸ ಮಾಡ್ಕೊಂಡೋಗಿ ನೀವು ಕುಡುಕರಿಗೆ, ಧೂಮಪಾನ, ಕೆಟ್ಟ ಚಟಗಳನ್ನ ಅಳವಡಿಸ್ಕೊಂಡಿರೋಂಥವ್ರಿಗೆ ನೀವು ಬಿಡಿಸಿ ಒಳ್ಳೆ ದಾರಿ ತೋರಿಸಿ ಒಳ್ಳೆ ಕೆಲಸನೂ ಕೊಡಿಸ್ತೀರ ಅಂತ ಗೊತ್ತಾಯಿತು. ತುಂಬ ಸಂತೋಷ ಆಯಿತು ಅಣ್ಣ. ಅಣ್ಣ ಹೀಗೆ ಇದೇ ಥರ ಕೆಲಸ ಮುಂದುವರ್ಸ್ಕೊಂಡೋಗಿ ಅಣ್ಣ. ನಾವು ಮಾಡೋಂಥ ಕೆಲಸ ನಿಮ್ಗೆ ಏನೋ ಅನ್ನಿಸ್ತು? ನೀವು ಮಾಡೋ ಕೆಲಸ ಒಳ್ಳೇದು ಸರ್. ನನಗೂ ಒಂದು ಸ್ವಲ್ಪ ಇದಾಯ್ತು. ಇನ್ನೂ ಏನು ನಮ್ಗೆ ಯಾರು ಇದ್ರ ಬಗ್ಗೆ ಕೇಳೋಲ್ಲ, ನಾವು ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಇದು ಒಳ್ಳೇದು ಅಂತ ಯಾರು ಹೇಳಿಲ್ಲ. ಕೆಲವರು ಬೈತಾರೆ, ಇವನೇನು ನಮ್ಮ ಬಿಡ್ಸೋದು ಅಂತ ಹೇಳ್ತಾನೆ. ಅವ್ರ ಮನೆ ಸಂಸಾರದ ಬಗ್ಗೆ ಯಾರು ತಿಳ್ಕೊಳ್ಳಲ್ಲ. ನಾನು ಒಬ್ಬನೇ ಬದುಕಬೇಕು ಅಂತ. ಇವ್ನು ನೋವು ಕೊಡೋದು 4 ಜನಕ್ಕೆ ನೋವಾಗುತ್ತೆ ಅಂತ ಫ್ಯಾಮಿಲಿ ನೋವಾಗುತ್ತೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ನಾನು ಬದುಕಬೇಕು, ನಂದು ನನ್ನ ಕಾಸಲ್ಲಿ ನೀವು ಯಾಕೆ ಸಂತೋಷ ಅಣ್ಣ, ಧನ್ಯವಾದಗಳು ಅಣ್ಣ, ಥ್ಯಾಂಕ್ ಯು. ನೋಡಿ ಇವ್ರದ್ದು ಮಾತುಗಳು ಇದಾಗಿತ್ತು. ದಯಮಾಡಿ ಯಾರು ಗಿಡದ ಚಟದಲ್ಲಿ ದಯವಿಟ್ಟು ಬೀಳಬೇಡಿ. ಬಿದ್ರೂ ಈ ಥರ ರಿಯಾಬ್ ಅಂತಿದೆ, ಅಲ್ಲಿಗೆ ಸೇರಿಸಿ ಇವರು ಕುಡ್ತಾನ ಬಿಡಿಸಿ ಒಳ್ಳೆ ದಾರಿ ಕಡ್ಕೊಂಡು ಬಿಡ್ತಾರೆ. ನಿಮಗೆ ಕೆಲಸನೂ ಕೊಡಿಸ್ತಾರೆ, ನಿಮ್ಗೆ ಒಳ್ಳೇದು ಮಾಡ್ತಾರೆ. ದಯಮಾಡಿ ಯಾರು ಧೂಮಪಾನ, ಕೆಟ್ಟ ಚಟಗಳಿಗೆ ಬೀಳಬೇಡಿ. ಅದನ್ನು ಕೇಳ್ಕೊತಾ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಜೈ ಕರ್ನಾಟಕ ಮಾತೆ.